ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ PTV ನ್ಯೂಸ್ ಕನ್ನಡ. ನಾನು ಚಂದ್ರಿಕಾ. ರಸ್ತೆಯ ಮಧ್ಯಭಾಗದಲ್ಲಿ ಹಾದು ಹೋಗಿರುವ ರಾಜಕಾಲುವೆ ಬಳಿ ತಡೆಗೋಡೆ ನಿರ್ಮಿಸುವಂತೆ ಒತ್ತಾಯಿಸಿ ಚನ್ನಸಂದ್ರ ವಾರ್ಡ್ ನಂಬರ್ 32 GBA JDS ಆಕಾಂಕ್ಷಿ ಪ್ರಜ್ವಲ್ ಗೌಡ ಆದಂತಹ ಆದಿತ್ಯ ಎನ್ ರಾಜ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಇದರ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಮಹದೇವಪುರ ಕ್ಷೇತ್ರದ ಚನ್ನಸಂದ್ರ ಗ್ರಾಮದ ಸಿಗ್ನಲ್ ಬಳಿಯಿಂದ ಕಾಡುಗೋಡಿ ಕಡೆಗೆ ಸಾಗುವ ಮಾರ್ಗದಲ್ಲಿ ಅತಿಯಾದ ಜನದಟ್ಟಣೆ, ಸಂಚಾರ ದಟ್ಟಣೆ ಉಂಟಾಗುತ್ತದೆ. ಕಿರಿದಾದ ರಸ್ತೆಯಾದ್ದರಿಂದ ಪಾದಾಚಾರಿಗಳು ನಡೆದಾಡಲು ಅರಸಾಹಸ ಪಡಬೇಕಾಗಿದೆ. ಅಲ್ಲದೆ ರಾಜಕಾಲುವೆ ಹಾದು ಹೋಗಿದ್ದು ಯಾವುದೇ ತಡೆಗೋಡೆ ಇಲ್ಲದ ಕಾರಣ ಕೊಂಚ ಯಾಮಾರಿದ್ರೂ ಜನರು ರಾಜಕಾಲುವೆ ಒಳಗೆ ಬೀಳುತ್ತಿದ್ದಾರೆ. ಮಕ್ಕಳು, ವಯೋವೃದ್ಧರು ಕಾಲು ಜಾರಿ ಬಿದ್ದ ಸಾಕಷ್ಟು ಉದಾಹರಣೆಗಳಿವೆ. ಮೊದಲನೇದಾಗಿ ಸಾವಿರಾರು ಜನ ಓಡಾಡುವಂತಹ ಈ ಒಂದು ರಸ್ತೆ ನೀವೆಲ್ಲರೂ ನೋಡ್ತಾ ಇದ್ದೀರಾ. ಸಾವಿರಾರು ವೆಹಿಕಲ್ ಓಡಾಡ್ತಾ ಇದ್ದಾವೆ. ಮಕ್ಕಳು ಮತ್ತು ಇಲ್ಲಿಗೆ ಸಂತೆ ನಡೆಯುವಂಥ ಸಮಯದಲ್ಲಂತೂ ಫುಲ್ ಜಾಮ್ ಆಗುತ್ತೆ. ಈ ಒಂದು ತುಂಬ ಬ್ಯುಸಿಯಾಗಿರೋವಂಥ ರಸ್ತೆ. ಪ್ರತಿದಿನ ಲಕ್ಷಾಂತರ ಜನ ಈ ಒಂದು ರಸ್ತೆಯಲ್ಲಿ ಹಾದು ಹೋಗ್ತಾ ಕೆಲಸ ಆಗುತ್ತೆ. ಈ ಒಂದು ರಸ್ತೆಯಲ್ಲಿ ಮೇಯ್ನ್ ಸರ್ಕಲ್ಲು ನಿಮಗೆ ಗೊತ್ತಿರೋ ಹಾಗೆ ಈ ರೋಡ್ ಬಿಟ್ಟರೆ ಬೇರೆ ರೋಡ್ ಇಲ್ಲ. ಬೇರೆ ಬೇರೆ ಕಡೆ ಕನೆಕ್ಟಿವಿಟಿ ಆಗಿದೆ. 3-4 ಊರುಗಳಿಗೆ ಕನೆಕ್ಟ್ ಆಗುತ್ತೆ. ಮತ್ತು ಮುಖ್ಯ ರಸ್ತೆ ಇದೆ. ಇಲ್ಲಿ ಪಕ್ಕದಲ್ಲಿ IT ಕಂಪ್ನಿ ಇದೆ, ಸ್ಕೂಲ್ ಇದೆ, ಹಾಗೆ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳಿದ್ದಾವೆ. ಇಂಥ ಒಂದು ಪರಿಸರ ಇರೋಂಥ ಒಂದು ಇದರಲ್ಲಿ ಯಾವುದೋ ಕುಗ್ರಾಮದಲ್ಲಿ ಒಂದು ಅಭಿವೃದ್ಧಿ ಆಗದಲ್ಲೇ ಬಿಟ್ಟಿರೋಂಥ ಬ್ರಿಡ್ಜ್ ರೀತಿ ಯಾವುದೋ 30-40 ವರ್ಷದ ಹಿಂದೆ ಕಟ್ಟಿರೋಂಥ ಬ್ರಿಡ್ಜನ್ನು ಅದೇ ರೀತಿ ಬಿಟ್ಟು ಇಲ್ಲಿ ಒಂದು ಗಾಡಿ ಹೋದರೆ ಇನ್ನೊಂದು ಗಾಡಿ ಹೋಗೋಕ್ಕಾಗಲ್ಲ. ಅಷ್ಟು ಅವ್ಯವಸ್ಥೆ ತುಂಬ ನಿಂತಿದೆ. ಹಾಗೆ ಪ್ರತಿದಿನ ಯಾರಾದರೂ ಒಬ್ಬರು ಈ ಗುಂಡಿಗೆ ಬಿದ್ದು ಅವ್ರು ಏಟ್ ಮಾಡ್ಕೊಳ್ಳೋಂಥ ಕೆಲಸ ಮಾಡ್ಕೊತಾ ಇದ್ದಾರೆ. ಇನ್ನು ಮುಂದೆ ಬಿದ್ದು ಗಾಯ ಮಾಡ್ಕೊಂಡಿದ್ದಾರೆ. ಏನಾದ್ರು ಇದನ್ನು ಸರಿ ಮಾಡಲಿಲ್ಲ ಅಂತ ಹೇಳಿದ್ರೆ BBMP ಅಧಿಕಾರಿಗಳು ಬಿದ್ದು ಪ್ರಾಣವನ್ನು ಕಳ್ಕೊಳ್ತಾರೆ. ಬಡವರು ಬಿದ್ದು ಸಾಯುವಂಥ ಕೂಪ ಆಗಿದೆ ಈ ಒಂದು ರಾಜಕಾಲುವೆ. ಪ್ರತಿ ಕಡೆ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಅನ್ನೋ ಹೆಸರಲ್ಲಿ ಪ್ರತಿ ಕಡೆ ಫುಟ್ಪಾತ್ಗಳನ್ನ ತೆಗೆಸ್ತಾ ಇದ್ದಾರೆ. ಅದಕ್ಕೆ ನಾವು ಸ್ವಾಗತ ಕೋರ್ತೀವಿ, ಹಾಗೆ ನಾವು ಬೆಂಬಲವನ್ನು ಸಹ ಕೊಡ್ತೀವಿ. ಆದರೆ ಈ ಒಂದು ಚನ್ನಸಂದ್ರ ವಾರ್ಡ್ ನಂಬರ್ 32 ಏನಿದೆ, ಈ ಒಂದು ಚನ್ನಸಂದ್ರ ವಾರ್ಡಲ್ಲಿ ವೈಟ್ಫೀಲ್ಡು, ಕಾಡುಗೋಡಿ ಇದೆರಡಕ್ಕೂ ಸಹ ಕನೆಕ್ಟ್ ಆಗುವಂಥ ಮುಖ್ಯ ಸರ್ಕಲ್ಲು. ಈ ಒಂದು ಮುಖ್ಯ ಸರ್ಕಲಲ್ಲಿ ಫುಟ್ಪಾತೇ ಇಲ್ಲ. ಆ ಫುಟ್ಪಾತನ್ನು ಯಾರು ಮಾಡ್ತಾರೆ? ಫುಟ್ಪಾತ್ ಇದ್ದರೆ ಜನಗಳು ಹಾಕಂತಾರೆ. ಇಲ್ಲಿ ನಡೆಯೋಕ್ಕೆ ಫುಟ್ಪಾತ್ ಇಲ್ವಲ್ಲ. ಪಾದಾಚಾರಿಗಳಿಗೆ ಒಳ್ಳೇದಾಗಲಿ ಅಂತ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಅನ್ನೋ ಒಂದು ದೊಡ್ಡ ಒಂದು ನಿರ್ಧಾರವನ್ನು ತಗೊಂಡಂಥ ಕೃಷ್ಣ ಬೈರೇಗೌಡರು ಇದನ್ನು ಸಹ ನೀವು ಪರಿಗಣನೆ ಮಾಡಲೇಬೇಕು. ಈ ಅಲ್ಲಿ ಫುಟ್ಪಾತೇ ಇಲ್ಲ, ಜನಗಳು ಎಲ್ಲಿ ನಡೀತಾರೆ? ರಸ್ತೆಯಲ್ಲಿ ನಡಿಬೇಕು. ಇದು ನಿಮ್ಮ ಪ್ರಾಬ್ಲಮ್ ಅಲ್ವಾ? ಇವತ್ತು ಯಾರೋ ಒಬ್ಬ ಫುಟ್ಪಾತಲ್ಲಿ ಅಂಗಡಿ ಹಾಕೊಂಡ್ರೆ ಆತನನ್ನು ಪ್ರಶ್ನೆ ಮಾಡುವಂಥ BBMP ಅಧಿಕಾರಿಗಳು, ರೀಲ್ಸ್ಗೆ ಸೀಮಿತ ಆಗಿರುವಂಥ AEಗಳು ಹೋಗಿ ಹೀರೋಗಳ ಥರ ನಿಂತ್ಕೊಂಡು ಯಾರ್ಯಾರೋ ಬಡಪಾಯಿಗಳ ಮೇಲೆ ರೋಪ್ಗಳನ್ನ ಹಾಕೊಂಡು ಎಲ್ಲವನ್ನು ಒಡೆದಾಗ್ತಾ ಮಾಡ್ತಾ ಇರುವಂಥ ಅಧಿಕಾರಿಗಳು ಯಾಕೆ ಇದು ಕಾಣಿಸಲ್ವ ನಿಮ್ಮ ಅಧಿಕಾರಿಗಳಿಗೆ? ಇವತ್ತು ನಿಮ್ಮ ಹೀರೋಯಿಸಮ್ನ ಬಂದು ತೋರಿಸ್ಬೇಕು. ನಿಮ್ಮ ದುಡ್ಡಲ್ಲಿ ಮಾಡಿಸ್ಕೊಡಿ. ಏನಾದ್ರು ಸರ್ಕಾರ ದುಡ್ಡು ಕೊಟ್ಟಿಲ್ಲ, ನಿಮ್ಮ ದುಡ್ಡಲ್ಲಿ ಮಾಡಿಸ್ಕೊಡಿ. ಹೀರೋಯಿಸಮ್ ತೋರಿಸೋದಲ್ಲ. ನಿಮ್ಮ ಕೆಲಸ ಕೇವಲ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಇಂಥ ಯೂಟ್ಯೂಬ್ಗಳಿಗೆ ಸೀಮಿತ ಆಗಬಾರದು. ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿರುವ ಸರ್ಕಾರದ ನಡೆಗೆ ನಮ್ಮ ತಕರಾರು ಏನಿಲ್ಲ. ಆದರೆ ಇಲ್ಲಿ ಓಡಾಡಲು ಫುಟ್ಪಾತೇ ಇಲ್ಲ. ಜನರು ಓಡಾಡುವುದು ಹೇಗೆ? ಅನಿವಾರ್ಯವಾಗಿ ರಸ್ತೆಗೆ ಬರುತ್ತಾರೆ. ಆಗ ಅಪಘಾತಗಳಾಗ್ತವೆ. ಅದಕ್ಕೆ ಯಾರು ಹೊಣೆ? ವಾರದೊಳಗೆ ಈ ಸಮಸ್ಯೆ ಬಗ್ಗೆ ಅರಸದೆ ಹೋದರೆ ಆಯುಕ್ತರ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದ್ದಾರೆ. ಇನ್ನು ಕೆಲವೊಂದು ಸಮಸ್ಯೆಗಳಿಗೆ ಆತುರ ತೋರಿಸುವ ಅಧಿಕಾರಿಗಳು ಸಮಸ್ಯೆ ಕಣ್ಣ ಮುಂದೆ ಇದ್ದರೂ ಜಾಣ ಕುರುಡು ಪ್ರದರ್ಶನ ಏಕೆ? ಹೆಚ್ಚಿನ ಅನಾಹುತಗಳು ಆಗುವ ಮುನ್ನ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ. ನಿಮ್ಮ ಕೆಲಸ ಜನಗಳ ಮನಸ್ಸಲ್ಲಿ ಉಳಿಬೇಕು ಅಂತ ಹೇಳಿದ್ರೆ ಇಂಥ ಕೆಲಸಗಳನ್ನ ನೀವು ಮಾಡ್ಕೊಡ್ಬೇಕು. ಇಂಥ ಕೆಲಸಗಳನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ BBMP ಮುಂದೆ ನಾವು ಯುವಕರಿದ್ದು ನಿಮ್ಮ BBMP ಮುಂದೆ ಬಂದು ಕುತ್ಕೊಂತೀವಿ. ನಿಮಗೆ ಸಮಸ್ಯೆಗಳೇನು ಅನ್ನೋದನ್ನು ಅಲ್ಲಿ ತೋರಿಸ್ತೀವಿ. ನಾವು ಯಾವುದೇ ಕಾರಣಕ್ಕೂ ಎಲ್ಲವನ್ನು ಕಾನೂನು ಬಾಹಿರವಾಗಿ ಯಾವುದನ್ನು ಮಾಡಲ್ಲ. ಕಾನೂನನ್ನು ಚೌಕಟ್ಟು ಒಳಗಡೆನೆ ಮಾಡ್ತೀವಿ. ಆದರೆ ಇಂಥ ಸಮಸ್ಯೆಗಳು ಬಂದಾಗ, ಬಡವ್ರ ಪ್ರಾಣಗಳು ಹೋಗುವಂಥ ಸಂದರ್ಭ ಬಂದಾಗ ನಾವೆಲ್ಲವನ್ನು ಕಾಯ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ನೀವು ನಿಮ್ಮ ಇತಿಮಿತಿಯಲ್ಲಿ ಏನೇನೆಲ್ಲ ಮಾಡ್ಬೋದು ಅದನ್ನೆಲ್ಲ ಮಾಡ್ಬೋದು. ಕೇವಲ ಫೇಸ್ಬುಕ್ಗೋಸ್ಕರ, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಲಿಕ್ಕೋಸ್ಕರ, ಇಂಥದಕ್ಕೋಸ್ಕರ ಈ ಕಮಿಷನರ್ಗಳೆಲ್ಲ ಬರ್ತಾರೆ, ಬಂದು ಇಲ್ಲಿ ನಿಂತ್ಕೊಂಡು ಫೋಟೋಗಳನ್ನ ತೆಗೆಸ್ಕೊಳ್ಳೋದು, ದೊಡ್ಡದಾಗಿ ಮಿನಿಸ್ಟ್ರುಗಳಿಗೆ ಕಳಿಸೋದು. ಮಿನಿಸ್ಟ್ರುಗಳು ಬರ್ತಾರೆ, ಫೋಟೋಗಳನ್ನ ತೆಗೆಸ್ಕೊಳ್ಳೋದು. ಈ ತೆಗೆಸ್ಕೊಂಡು ಅದನ್ನು ಒಂದು ಇನ್ಸ್ಟಾಗ್ರಾಮು, ಟ್ವಿಟರ್ಗಳಲ್ಲಿ ಹಾಕ್ಕೊಂಡು ನಾವು ಕೆಲಸ ಮಾಡ್ತಾ ಇದೀವಿ ಅಂತ ತೋರಿಸ್ಕೊಳ್ಳೋದಲ್ಲ. ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದನ್ನು ನಾವು ತೋರಿಸ್ತಾ ಇದ್ದೀವಿ. ಇಷ್ಟು ದೊಡ್ಡ ಒಂದು ಮೋರಿಯನ್ನ, ರಾಜಕಾಲುವೆಯನ್ನ ಈ ರೀತಿ ಬಿಟ್ಟಿದ್ದೀರಾ ಅಂತ ಹೇಳಿದ್ರೆ, ಸಾವಿರಾರು ಜನ ಹೋಗುವಂಥದ್ದು ದಾರಿಯನ್ನು ನೀವು ಈ ರೀತಿ ಬಿಟ್ಟಿದ್ದೀರಾ ಅಂತ ಹೇಳಿದ್ರೆ ಯಾರು ಪ್ರಾಣಕ್ಕೆ ಬೆಲೆ ಕೊಡ್ತೀರಿ? ನೀವು ಯಾರು ಪ್ರಾಣಕ್ಕೆ ಬೆಲೆ ಕೊಡ್ತೀರಾ? ಇದು ಕೊನೆಯ ಎಚ್ಚರಿಕೆ ನಿಮಗೆ BBMP ಅವರಿಗೆ. ಪ್ರತಿ ಸಲ ನಾನು ಯಾವುದೇ ಒಂದು ಸಮಸ್ಯೆ ಆದಾಗೂ ನಾನು BBMP ಅಧಿಕಾರಿಗಳಿಗೆ ಗೌರವದಿಂದ ಮರ್ಯಾದೆ ಕೊಟ್ಟು ಎಲ್ಲವನ್ನು ಕೇಳ್ತೀನಿ. ನೀವು ಯಾವತ್ತು ಮಾಡಲ್ಲ, ಅವತ್ತು ನೀವು ಯಾವ ಅಧಿಕಾರಿ ಅಂತಲೂ ನೋಡಲ್ಲ. ಒಬ್ಬ ಸಾರ್ವಜನಿಕನಾಗಿ, ಒಬ್ಬ ಯುವಕನಾಗಿ ನಿಮ್ಮನ್ನು ಪ್ರಶ್ನೆ ಮಾಡುವಂಥದ್ದು ನನ್ನ ಹಕ್ಕು. ನೀವು ಕೆಲಸ ಮಾಡಿಸುವಂಥದ್ದು ನನ್ನ ಹಕ್ಕು. ನೀವು ಮಲಗಿದ್ರೆ ನಿಮ್ಮನ್ನು ಎಳ್ಕೊಂಬ
ಕರ್ಕೊಂಬಂದು ಕೆಲಸ ಮಾಡಿಸುವಂಥ ತಾಕತ್ತು ನಮಗಿದೆ, ಎಲ್ಲ ಯುವಕರಿಗಿದೆ. ಎಲ್ಲ ಯುವಕರು ಸಹ ಜಾಗೃತರಾಗಿದ್ದಾರೆ. ನಾನು ಹೇಳೋದಿಷ್ಟೇ, ಮಾನ್ಯ BBMP ಕಮಿಷನರ್ ಅವರೇ, ರಮೇಶ್ ಅವರೇ, ಈ ವಿಡಿಯೋ ನಿಮಗೆ ತಲುಪುತ್ತೆ ಅಂತ ನಾನು ಭಾವಿಸ್ತೀನಿ. ಇಮಿಡಿಯೇಟ್ ನೀವು ನಾಳೆ ಇಲ್ಲ ನಾಡಿದ್ದು 2 ದಿನ ಸಮಯ ತಗೊಂಡು ಈ ಸ್ಥಳಕ್ಕೆ ಬಂದು ಇಲ್ಲಿ ಏನು ಆಗ್ತಾ ಇದೆ, ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನೀವೆಲ್ಲರೂ ಸಹ ನೋಡಿ ಇದಕ್ಕೆ ಪರಿಹಾರ ಕೊಡಬೇಕು. ನಿಮಗೆ 1 ವಾರದ ಗಡುವನ್ನು ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. 1 ವಾರದ ಗಡುವು ಒಳಗಡೆ ಇಲ್ಲಿ ಸರಿ ಹೋಗಲಿಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ನೂರಾರು ಸಂಖ್ಯೆ ಯುವಕರು ಬಂದು ಈ ರೋಡ್ನ ಬಂದ್ ಮಾಡಿ ನಾವು ಕುತ್ಕೊಂತೀವಿ. ನಮ್ಮ ಮೇಲೆ ಗಾಡಿಗಳು ಹೋಗಬೇಕು, ಅಥವಾ ನಮ್ಮ ಮೇಲೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಅಷ್ಟೇ, ಅಥವಾ ನೀವು ಯಾವುದೇ ರೀತಿ ಕ್ರಮ ಕೈಗೊಂಡ್ರು ಅಷ್ಟೇ, ನಮ್ಮ ಮೇಲೆ ಕೇಸ್ ಆದರೂ ಪರವಾಗಿಲ್ಲ. ಸಾರ್ವಜನಿಕರಿಗೋಸ್ಕರ ನಾವು ಯಾವತ್ತೂ ಅವ್ರ ಪರವಾಗಿ ನಾವು ಹೋರಾಡ್ತಾ ಬಂದಿದ್ವಿ, ಇನ್ನು ಮುಂದೆ ಸಹ ಹೋರಾಡ್ತೀವಿ. ನಿಮಗೆ ಮಾನವೀಯತೆ ಅನ್ನೋದಿದ್ರೆ ಮಾನವೀಯತೆ ದೃಷ್ಟಿಯಲ್ಲಾದರೂ ಇದನ್ನು ಮಾಡಿ. ಮಾನ್ಯ ಮಂತ್ರಿಗಳಾಗಿರ್ಬೋದು, BBMP ಅಧಿಕಾರಿಗಳಾಗಿರ್ಬೋದು, ನಿಮ್ಮ ಮಕ್ಕಳು ಓಡಾಡೋ ರೋಡ್ಗಳನ್ನ ಚೆನ್ನಾಗಿ ಮಾಡಿಸ್ಕೊಂತೀರಾ, ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಕಳಿಸ್ತೀರಾ. ಬಡವ್ರ ಮಕ್ಕಳನ್ನು ಸಹ ನಿಮ್ಮ ಮಕ್ಕಳು ಅಂತ ಅನ್ಕೊಂಡು ದಯವಿಟ್ಟು ನಿಮಗೆ ಮತ ಹಾಕಿ ವಿಧಾನಸೌಧಕ್ಕೆ ಕಳಿಸಿದೀವಲ್ಲ, ನಾವೆಲ್ಲರೂ ಸಹ ನಮ್ಮನ್ನು ನೋಡ್ಕೊಳ್ಳಿ, ನಮ್ಮ ಪ್ರತಿನಿಧಿಗಳಾಗಿ ನಿಮ್ಮನ್ನು ಕಳಿಸಿದ್ದೀವಿ. ದಯವಿಟ್ಟು ನೀವೆಲ್ಲರೂ ಸಹ ನಮ್ಮನ್ನು, ನಮ್ಮಂಥ ಬಡವ್ರನ್ನು, ಮಧ್ಯಮ ವರ್ಗದವರು, ಮಕ್ಕಳುಗಳು ಅನ್ಕೊಂಡು ನಮ್ಮ ಜೀವಕ್ಕೂ ಬೆಲೆ ಕೊಟ್ಕೊಂಡು ದಯವಿಟ್ಟು ಇದನ್ನೆಲ್ಲ ದುಸ್ಥಿತಿಯನ್ನು ಮಾಡಿ ಇಲ್ಲಿಗೆ ಒಂದು ತಡೆಗೋಡೆಯನ್ನು ಕಟ್ಟಿ, ಇಲ್ಲಿಗೆ ಒಂದು ಫೆನ್ಸನ್ನು ಹಾಕಿ, ಇಲ್ಲಿ ಕಂಡೀಷನ್ಸ್ ಅಂತ ಹಾಕಿ ಕಸ ಹಾಕಬಾರ್ದು ಅಂತ. ಇದನ್ನು ಮೊದಲು ಮಾಡಿದ್ರೆ ಜನಗಳೇ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ, ನಿಮ್ಮನ್ನು ಕೊಂಡಾಡ್ತಾರೆ. ಯಾವತ್ತು ನೀವು ಇದನ್ನೆಲ್ಲ ಮಾಡಲ್ಲ ಅವತ್ತು ನಿಮ್ಮನ್ನು ಬೈಲಿಕ್ಕೆ ಶುರು ಮಾಡ್ತಾರೆ. ಮಾನ್ಯ ಕೃಷ್ಣ ಬೈರೇಗೌಡ್ರೆ, ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ, ಇನ್ನು 1 ವಾರದ ಗಡುವಲ್ಲಿ ಇದು ನಿಮಗೆ ತಲುಪುತ್ತೆ ಅಂತ ನನಗೆ ಸಂಪೂರ್ಣವಾಗಿ ನಂಬಿಕೆ ಇದೆ. ಇನ್ನೊಂದು ವಾರದ ಗಡುವಲ್ಲಿ ಇದನ್ನು ದಯವಿಟ್ಟು ನೀವು ಸರಿ ಮಾಡಿಕೊಡ್ಬೇಕು. ಸರಿ ಮಾಡಿಕೊಟ್ಟಿಲ್ಲ ಅಂದರೆ ಮುಂದಿನ ಆ್ಯಕ್ಷನ್ ಏನು ತಗೋಬೇಕು ಅನ್ನೋದು ನಾವು ಮಾಡ್ತೀವಿ, ಹೋರಾಟಗಳು ಮಾಡ್ತೀವಿ. BBMP ಮುತ್ತಿಗೆಯನ್ನು ಸಹ ನಾವು ಹಾಕಿ ತೋರಿಸ್ತೀವಿ. ಧನ್ಯವಾದ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ರವಿಯನ್, PTV ನ್ಯೂಸ್ ಕನ್ನಡ, ಬೆಂಗಳೂರು.